ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ನನಗೆ ಒಂದು ಬ್ರೈಡ್ ವರ್ಕ್ ಇತ್ತು ಶಿವಮೊಗ್ಗದಲ್ಲಿ. ಸೊ ಬ್ರೈಡಲ್ ವರ್ಕಿಗೆ ನಾನು ನಮ್ಮ ಅಣ್ಣ ಇಬ್ಬರು ಹೋಗ್ತಾ ಇದ್ದೀವಿ. ಸೋಮು ರೆಸ್ಟ್ ಮಾಡ್ತಾಯಿದ್ರು, ಬಿಕಾಸ್ ಅವ್ರಿಗೆ ಸ್ಯಾಟರ್ಡೆ ಸಂಡೇ 2 ದಿನ ರಜೆ ಇರೋದ್ರಿಂದ ಅವರು ಮನೆಗೆ ರೆಸ್ಟ್ ಮಾಡ್ತೀನಿ, ನೀವು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಣ್ಣ ಇಬ್ಬರು ಹೋಗ್ತಾ ಇದ್ವಿ. ಆನ್ ದಿ ವೇ ಆಂಟಿನ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಆಂಟಿ ಯಾರಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ, ಧನ್ಯವ್ರ ಮಮ್ಮಿ. ನನಗೆ ಆರ್ಡರ್ ಇದ್ದಿದ್ದು ಭದ್ರಾವತಿನಲ್ಲಿ. ಸೊ ಭದ್ರಾವತಿ ಅಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ನನ್ನ ಕ್ಲಾಸ್ಮೇಟ್ ಇದ್ದಿದ್ದು, ನನ್ನ ಸ್ಕೂಲ್ ಮೇಟ್, ಅವಳು ಹೈಸ್ಕೂಲ್ ಫ್ರೆಂಡ್. ನನಗೆ ಅವಳದೇ ಮದುವೆ ಇತ್ತು, ಹಾಗಾಗಿ ಅವಳ ಮದುವೆ ಮೇಕಪ್ ನನಗೆ ಹೇಳಿದ್ಲು, ನಾನು ಮಾಡೋದಕ್ಕೆ ಅಂತ ಹೋಗಿದ್ದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದ್ಲು ಮಾತ್ರ. ಅವಾಗೆಲ್ಲ ನಾವು ಸ್ಕೂಲ್ ಟೈಮಲ್ಲೇ ಬೇರೆ ಥರ ಕಾಣ್ತಾ ಇರ್ತೀವಿ. ಅದು ಫ್ರೆಂಡ್ಗೆ ಮದುವೆಗೆ ಮೇಕಪ್ ಮಾಡೋದು ಅಂದರೆ ಇಟ್ ಈಸ್ ವೆರಿ ಮಚ್ ಲೈಕ್ ಒಂಥರ ಸಖತ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಫುಲ್ ಖುಷಿ ಆಯಿತು ನನಗೆ. ಹೇಗಿದೆ ಮೇಕಪ್ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ, ಆಯಿತಾ? ಸೊ ಮುಹೂರ್ತಮ್ ಲುಕ್ಕು ಈ ರೀತಿ ಮಾಡಿದ್ದೆ. ಶಿ ಈಸ್ ಲುಕಿಂಗ್ ವೆರಿ ಪ್ರಿಟಿ ಅಲ್ವಾ? ಏನಂತ ಹೇಳಿದ್ರೆ, ಸ್ಕೂಲ್ ಟೈಮು ಅಥವಾ ಸ್ಕೂಲ್ ಫ್ರೆಂಡ್ಸ್ಗೆ ಅಥವಾ ನಮ್ಮ ಜೊತೆಗೆ ಓದಿದ ಬೆಸ್ಟ್ ಫ್ರೆಂಡ್ಸ್ಗಳನ್ನ ಮತ್ತೆ ಎಷ್ಟೋ ವರ್ಷ ಆದಮೇಲೆ ಮೀಟ್ ಮಾಡಿದಾಗ ಆ ಒಂದು ಡಿಫ್ರೆಂಟ್ ಫೀಲಿಂಗ್ ಅಂತ ಹೇಳ್ತಾರಲ್ಲ, ಆ ಥರ ಇತ್ತು ನನಗೆ. ಬಿಕಾಸ್ ನಾನು ತುಂಬ ಜನ ಫ್ರೆಂಡ್ಸ್ ಬರ್ತಾರೆ ಅಂತ ನಾನು ಹೋಗಿದ್ದು ಈ ಮದುವೆಗೆ. ಅನ್ಫಾರ್ಚುನೇಟ್ಲಿ ಅವರೆಲ್ಲ ಲೇಟಾಗಿ ಬಂದಿದ್ದರು, ನನಗೆ ತುಂಬ ಲೇಟಾಗಿತ್ತು. ನಾನು ಪಾಪುನ ಬಿಟ್ಟು ಹೋಗಬೇಕಿತ್ತಲ್ಲ, ಹಾಗಾಗಿ ನಾನು ಮನೆಗೆ ಬಂದುಬಿಟ್ಟೆ. ನನ್ನ ಗ್ರೂಪಲ್ಲಿ ಇದು ಸುಮಾರು 3ನೇ ಮದುವೆ ಅಂತ ಅನಿಸುತ್ತೆ, 3-4ನೇ ಮದುವೆ ಅಂತ ಅನಿಸುತ್ತೆ. ಸೊ ಹಾಗೆ ಹೇಗೆ ಕಾಣ್ತದೆ ಮೇಕಪ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಹೋಗ್ತಿರಲ್ರಿ, ಒಂದು 2 ಗಂಟೆ ತಗೊಂಡು ಈಗ ಏನು ಹೋಗ್ತಿದ್ದೀರಾ? ಮತ್ತು ಪಾಪುಗೆ ಯಾವ ಸಿರ್ಲಾಕ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ನಾನು ನೆಸ್ಲೆ ಬ್ರ್ಯಾಂಡು ಸಿರ್ಲಾಕ್ನ ಯೂಸ್ ಮಾಡೋದು. ವೀಟ್ ಆ್ಯಂಡ್ ಆ್ಯಪಲ್ ಚೆರಿ ಫ್ಲೇವರ್ ನಾನು ಯೂಸ್ ಮಾಡೋದು ಅವಳಿಗೆ. ಆ್ಯಂಡ್ ಅವಳ ಫುಡ್ ರೂಟೀನಲ್ಲಿ ಯಾವುದೇ ರೀತಿ ರೂಲ್ಸ್ ಇಲ್ಲ, ಇದೇ ಟೈಮ್ಗೆ ಇದನ್ನೇ ಕೊಡಬೇಕು, ಹೀಗೆ ಮಾಡಬೇಕು ಅಂತ ಏನೂ ನಾನು ರೂಲ್ಸ್ ಹಾಕ್ಕೊಂಡಿಲ್ಲ. ಅವಳಿಗೆ ಯಾವ್ಯಾವ ಟೈಮಲ್ಲಿ ಕಂಫರ್ಟಬಲ್ ಅನಿಸುತ್ತೋ ನಾನು ಆ ಟೈಮಲ್ಲಿ ಅದನ್ನು ನಾನು ಕೊಡ್ತೀನಿ ಅಷ್ಟೇ. ಅಂದರೆ ಕ್ವಿಕ್ಕಾಗಿ ಆಗಬೇಕು. ಮತ್ತು ಅವಳು ತುಂಬ ಹಚ್ಕೊಂಡಿದ್ದಾಗ ನಾನು ರೈಸು ದಾಲು ಅದನ್ನೆಲ್ಲ ಫ್ರೆಶ್ಶಾಗಿ ಮಾಡೋದಕ್ಕೆ ಸ್ವಲ್ಪ ಟೈಮು ತೊಗೊಳುತ್ತೆ. ಆವಾಗ ಅವಳಿಗೆ ತುಂಬ ಹಶ್ವಾಗಿಬಿಡುತ್ತಲ್ವ. ಸೊ ಅಂಥ ಟೈಮಲ್ಲಿ ನಾನು ಈ ಸಿರ್ಲಾಕ್ನ ಕೊಡ್ತೀನಿ. ಮತ್ತು ಬ್ರೆಸ್ಟ್ ಮಿಲ್ಕ್ನ ಕೊಡ್ತೀನಿ.
ಸೊ ದಟ್ ಅವಳಿಗೆ ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಮತ್ತೊಂದು ಹಾಫ್ ಕಪ್ಪು ವಾಮ್ ವಾಟರ್ನ ಕುಡಿಸ್ಬಿಡ್ತೀನಿ. ಹಾಗೆ ನನಗೆ ಯಾವ ಟೈಮಿಗೆ ಏನು ಕಂಫರ್ಟ್ ಆಗುತ್ತೋ ನಾನು ಆ ಟೈಮಿಗೆ ಅದನ್ನು ಕೊಡ್ತೀನಿ. ಯೂಶ್ವಲಿ ಸಿರ್ಲ್ಯಾಕು ಬೆಳಗ್ಗೆ ಕೊಟ್ಟರೆ ಒಂದು 11 ಗಂಟೆ 12 ಗಂಟೆ ಹಂಗೆ, ಮತ್ತು ಮಿಲ್ಕು ಮತ್ತು ಅನ್ನ ಸಾಂಬಾರು, ಅಂದರೆ ಅನ್ನ ಸಾಂಬಾರು ಇನ್ ದ ಸೆನ್ಸ್ ಬೇಳೆ ಅನ್ನ, ಕಟ್ಟು, ತುಪ್ಪ ಈ ಥರನ ಕೊಡ್ತೀವಿ. ಮತ್ತು ಮಧ್ಯಾಹ್ನ ಮಲ್ಕೊತಾಳೆ ಅವಳು. ಮಲ್ಕೊಂಡಾದ್ಮೇಲೆ ಮತ್ತೆ ಒಂದು ಸರಿ ಫಾರ್ಮುಲಾ ಮಿಲ್ಕು ಅಥವಾ ಬ್ರೆಸ್ಟ್ ಮಿಲ್ಕು ಅಥವಾ ಏನಾದರೂ ಡ್ರೈ ಫ್ರೂಟ್ ಜ್ಯೂಸು ಆ ಥರದ್ದೇನಾದರೂ ಕೊಟ್ಬಿಡ್ತೀನಿ. ಮತ್ತು ನೈಟು ನಾರ್ಮಲ್ ಊಟ ನಡೆಯುತ್ತೆ ಅವಳಿಗೆ. ಆ ರೀತಿ ಯಾವುದೇ ರೀತಿ ನಾವು ರೂಲ್ಸ್ ಆ ಥರ ಏನೂ ಹಾಕ್ಕೊಂಡಿಲ್ಲ, ಓಕೆನಾ. ಸೊ ಇವಾಗ ಈ ಸಿರ್ಲಾಕ್ನ ತಿನ್ನಿಸ್ತಾ ಇದ್ದೀನಿ. ಹೋಮ್ ಮೇಡ್ ಸಿರ್ಲಾಕು, ಅಂಗಡಿ ಸಿರ್ಲಾಕು, ಫಾರ್ಮುಲಾ, ಬ್ರೆಸ್ಟ್ ಮಿಲ್ಕ್, ನಾರ್ಮಲ್ ಊಟ, ರೈಸು, ಡ್ರೈ ಫ್ರೂಟ್ಸ್, ಎವ್ರಿಥಿಂಗ್ ನಾನು ಅವಳಿಗೆ ಎಲ್ಲನೂ ಕೊಡ್ತಾಯಿದ್ದೀನಿ. ನೀವು ತುಂಬ ಜನ ಹೇಳ್ತಾಯಿದ್ರಿ ನಮ್ಮ ಪಾಪು ಫಾರ್ಮುಲಾ ಮಿಲ್ಕ್ ಕುಡಿತಾ ಇಲ್ಲ, ಏನು ಮಾಡೋದು ಅಂತ. ಅದನ್ನು ಏನು ಗೊತ್ತಾ, ನಾನು ಹೆಂಗೆ ಶುರು ಮಾಡಿದೆ ಅಂದರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಲಿ ಅವಳು ಅನ್ನೋ ರೀಸನ್ಗೋಸ್ಕರ ನಾನು ಆವಾಗ ನಂಗೆ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಬಂದರೂ ಕೂಡ ನಾನು ಅವಳಿಗೆ ಅದನ್ನು ಸ್ಟಾರ್ಟ್ ಮಾಡಿದ್ದು. ಲೈಕ್ ಡೇಗೆ ಒಂದೊಂದು ದಿನ ಕೊಡೋ ಥರ. ಯಾಕಂದರೆ ನಾನು ಕೆಲಸ ಮಾಡಬೇಕು, ಕೆಲ್ಸಕ್ಕೆ ಹೋಗ್ತೀನಿ. ಸೊ ಅಂಥ ಟೈಮಲ್ಲಿ ಏನಾದರೂ ಆಗಲ್ಲ ಅಂತ ಹೇಳಿದಾಗ ಅದನ್ನು ಕೊಡೋಣ ಅಂತ ಶುರು ಮಾಡಿದ್ದು. ಅವಳು ಅದಕ್ಕೆ ಅಡ್ಜಸ್ಟ್ ಆದಳು ಅಷ್ಟೇ. ಸೊ ಬ್ರೆಸ್ಟ್ ಮಿಲ್ಕ್ ಕುಡಿತಾಳೆ ಆ್ಯಸ್ ವೆಲ್ ಆಸ್ ಫಾರ್ಮುಲಾನು ಕುಡಿತಾಳೆ. ಸೊ ಹಾಗೆ ಬೇರೆ ಬೇರೆ ಇಂಟ್ರಡ್ಯೂಸ್ ಮಾಡಿದ್ರೆ ನಮಗೆ ಒಳ್ಳೇದಲ್ವಾ. ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತವೆ. ಇವಾಗ ಬ್ರೆಸ್ಟ್ ಮಿಲ್ಕ್ ನಮಗೆ 6 ಮಂತ್ ಚೆನ್ನಾಗಿ ಬರ್ಬೋದು, ಅದಾದಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಅವಕ್ಕೆ ಹೊಟ್ಟೆನೂ ದೊಡ್ಡದಾಗ್ತಾ ಇರುತ್ತೆ, ಸಾಲೋದಿಲ್ಲ ಅಲ್ವಾ. ಸೊ ಮಕ್ಕಳು ಎಲ್ಲದಕ್ಕೂ ಅಡ್ಜಸ್ಟ್ ಆದಾಗ ಅದು ಒಳ್ಳೆ ಅಭ್ಯಾಸ. ಆ್ಯಂಡ್ ಸಾಲಿಡ್ನ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಅಷ್ಟೊಂದು ಕಷ್ಟ ಆಗೋದಿಲ್ಲ ಎಲ್ಲದನ್ನು ತಿನ್ನಿಸೋದಕ್ಕೆ. ಇವಳು ಎಲ್ಲನೂ ತಿನ್ಕೊತಾಳೆ, ಏನು ಕೊಟ್ಟರು ತಿಂತಾಳೆ ಇವಾಗ ಆರಾಮಾಗೆ. ನೋಡಿ ಈ ಥರ 1 ಸ್ಪೂನ್ ಬೇಳೆ, 1 ಸ್ಪೂನ್ ಅಕ್ಕಿ, ಜೊತೆಲಿ ಯಾವ್ದಾದ್ರು ವೆಜಿಟೇಬಲ್ನ ಹಾಕ್ಕೋಬೋದು. ಸೊ ನಾನು ಇದನ್ನು ಇನ್ನೂ ಅವಳಿಗೆ ಶುರು ಮಾಡಿ ತುಂಬ ಕಮ್ಮಿ ದಿನ ಆಗಿರೋದ್ರಿಂದ ಇನ್ನು ವೆಜಿಟೇಬಲ್ ಆ್ಯಡ್ ಮಾಡ್ತಾ ಇಲ್ಲ. ಇದೆಲ್ಲ ಹೇಗೆ ವರ್ಕೌಟ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಇದನ್ನೆಲ್ಲ ಆದಮೇಲೆ ಫುಲ್ಲು ಇದನ್ನು ಒಂದು 5 ವಿಷಲ್ ಹೊಡ್ಸ್ಕೊತೀನಿ ನಾನು. ಫುಲ್ ಸಾಫ್ಟಾಗಿ ಬೆಂದುಬಿಡುತ್ತೆ. ಬೆಂದಾದಮೇಲೆ ಬಿಸಿನೀರಲ್ಲಿ ನೆನೆಸ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸು ಯಾವ್ದಾದ್ರು ಒಂದು 3 ಥರ ಡ್ರೈ ಫ್ರೂಟ್ಸ್ನ ಏನು ಮಾಡ್ತೀನಿ ಇದ್ರ ಜೊತೆಗೆ ಹಾಕ್ಬಿಟ್ಟು ಫುಲ್ಲು ಮಿಕ್ಸಿ ಮಾಡಿಬಿಡ್ತೀನಿ. ನುಣ್ಣಗೆ ಚೆನ್ನಾಗಾಗತ್ತೆ ಅದು. ಆ ಥರ ಮಾಡಿಬಿಟ್ಟು ತಿನ್ನಿಸ್ತೀನಿ. ಕಾಂಬಿನೇಷನ್ ನೀವು ಏನು ಬೇಕಾದರೂ ಹಾಕ್ಬೋದು, ಯಾವುದ್ರ ಜೊತೆ ಬೇಕಾದರೂ. ಲೈಕ್ ಇವಾಗ ಅನ್ನ ಮತ್ತು ದಾಲ್ ಹಾಕಿದಾಗ ಆ್ಯಪಲ್ ಹಾಕ್ಬೋದು, ಮತ್ತು ಬನಾನಾ ಹಾಕ್ಬೋದು. ಇದೆಲ್ಲ ವಿಷಲ್ ಹೊಡ್ಕೊಂಡಾದ್ಮೇಲೆ ನೀವು ಮಿಕ್ಸರ್ಗೆ ಹಾಕ್ತಿರಲ್ಲ, ಮಿಕ್ಸರ್ಗೆ ಹಾಕೋ ಟೈಮಲ್ಲಿ ನೀವು ಹಾಕ್ಬೋದು. ನೋಡಿ ಪಿಂಚ್ ಆಫ್ ಸಾಲ್ಟ್ ಅಷ್ಟೇ ಹಾಕಿರೋದು ನಾನು. ಮತ್ತು ನಾವು ಸ್ವಲ್ಪ ಶಾಪಿಂಗ್ ಏನಾದ್ರು ಮಾಡೋಣ ಅಂತ ಬಂದ್ವಿ. ಇಲ್ಲೇ ಶಿವಮೊಗ್ಗದಲ್ಲಿ ಮೋರ್ ಅಂತ ಇದೆ, ಗೋಪಾಳದಲ್ಲಿ. ಅಲ್ಲಿಗೆ ಬಂದಿದ್ವಿ ಶಾಪಿಂಗ್ ಮಾಡೋಣ ಅಂತ. ಐಸ್ ಕ್ರೀಮ್ ನೋಡಿದೆ, ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಅನ್ನಿಸ್ತು. ಬಿಕಾಸ್ ಇಲ್ಲಿ ಇನ್ನೂ ಮಳೆಗಾಲ ಶುರುವೇ ಆಗಿಲ್ಲ. ನಾನು ಮಳೆಗೋಸ್ಕರನೇ ಬಂದಿದ್ದು, ಬಟ್ ಮಳೆನೇ ಶುರು ಆಗಿಲ್ಲ ಇನ್ನೂ. ಫುಲ್ಲು ಬಿಸಿಲು ಬರ್ತಾಯಿತ್ತು. ಅದಕ್ಕೆ ಐಸ್ ಕ್ರೀಮ್ ಆದರೂ ತೊಗೊಳ್ಳೋಣ ಅಂತ. ನನಗೆ ಮ್ಯಾಗ್ನಮ್ ತುಂಬ ಇಷ್ಟ ಆಗುತ್ತೆ. ಸೊ ಮ್ಯಾಗ್ನಮ್ ಒಂದು 4 ತೊಗೊಂಡೆ. ಮತ್ತು ತಿರ್ಗಾ ಫ್ಯಾಮಿಲಿ ಪ್ಯಾಕ್ದು ಒಂದು ಐಸ್ ಕ್ರೀಮು ತೊಗೊಂಡ್ವಿ. ಅದು ದೀಪುಗೆ, ಅಮ್ಮಂಗೆ, ನನಗೆ, ಸೋಮುಗೆ, ಎಲ್ಲರಿಗೂ. ನೀವು ತುಂಬ ಜನ ಹೇಳ್ತಾ ಇದ್ದೀರಾ ವಾಯ್ಸ್ ಓವರ್ ಮಾಡ್ತೀರಾ ಅಲ್ವಾ, ವಾಯ್ಸ್ ಓವರ್ ಮಾಡಿದವಾಗ ತುಂಬ ಗಾಳಿ ಸೌಂಡ್ ಬರುತ್ತೆ ಅಂತ. ಸೊ ಯಾವಾಗಲೂ ಫ್ಯಾನ್ ಹಾಕ್ಕೊಂಡಿರ್ತೀನಿ, ಅದಕ್ಕೆ ಗಾಳಿ ಸೌಂಡ್ ಬರುತ್ತೆ ಅಷ್ಟೇ. ಒಂದು ಮೈಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಕಾಸ್ಟ್ಲಿ ತುಂಬ. 17,000 ಎಷ್ಟೋ ಇತ್ತು. ಅದಕ್ಕೆ ಸುಮ್ಮನೆ ಅದೇ ಬೇಡ ಸದ್ಯಕ್ಕೆ. ಏನಕ್ಕೆ ನನಗೇನು ಯೂಟ್ಯೂಬಿಂದ ಹಂಗೆ ಲಕ್ಷಗಟ್ಟಲೆ ಏನು ದುಡ್ಡೇನು ಬರ್ತಾಯಿಲ್ಲ. ಸೊ ಬಂದಾಗ ನಿಧಾನಕ್ಕೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಇಷ್ಟಪಟ್ಟು ನೋಡಿದ್ರೆ ಎಲ್ಲ ಆಗುತ್ತೆ. ಬಟ್ ಏನು ಮಾಡೋದು, ಒಳ್ಳೆ ಕಂಟೆಂಟ್ ಇದ್ದರೂ ಕೂಡ ಜನಗಳಿಗೆ ಅಷ್ಟು ಇಷ್ಟ ಆಗಲ್ಲ ನೀವು ನಾರ್ಮಲಾಗಿ ವಿಡಿಯೋ ಮಾಡಿದ್ರೆ. ನಾನಂತೂ ಹೆಂಗಿದ್ದೀನೋ, ನಮ್ಮ ಮನೇಲಿ ಏನು ನಡೆಯುತ್ತೋ ನಾನು ಅದನ್ನೇ ತೋರಿಸ್ತೀನಿ ಗೈಸ್. ವಿಡಿಯೋಗೆ ಅಂತ ನಾನು ಸ್ಪೆಷಲಾಗಿ ಏನನ್ನೂ ನಾನು ಜಾಸ್ತಿ ಎಕ್ಸಾಜುರೇಟ್ ಮಾಡಿ ನಿಮ್ಮ ಹತ್ರ ನಾನು ಏನನ್ನೂ ಹೇಳಿಲ್ಲ. ಅದು ನಿಮಗೂ ಗೊತ್ತೇ ಇದೆ ವಿಷಯ ಅಲ್ವಾ.
ಡೈಲಿ ಲೈಫಲ್ಲಿ ಏನು ನಡೆಯುತ್ತೋ ಅದನ್ನೇ ನಾನು ಆದಷ್ಟು ಪ್ರಾಕ್ಟಿಕಲಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ತೊಗೊಂಡಾಯಿತು. ನಾನು ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಹೋಗ್ತಾಯಿದ್ದೀನಿ. ನನಗೆ ಏನು ಗೊತ್ತಾ, ಇವಾಗ ಏನಾದ್ರು ತೊಗೊಂಡಿರ್ತೀನಲ್ಲ ಅಲ್ಲಿ ಅದನ್ನು ಫಸ್ಟು ಟೇಸ್ಟ್ ಮಾಡಿಬಿಡ್ಬೇಕು ನಾನು ಬಿಲ್ ಹಾಕ್ತಿದ್ದಂಗೆ. ಸಮ್ಟೈಮ್ಸ್ ಬಿಲ್ ಹಾಕಿನ ಮುಂಚೆನೂ ಟೇಸ್ಟ್ ಮಾಡಿದ್ದೀನಿ. ಪ್ಯಾಕೆಟ್ ತೊಗೊಂಡೋಗ್ಬಿಟ್ಟು ಆಮೇಲೆ ಖಾಲಿ ಕವರ್ನ ಇದು ಮಾಡಿದ್ದೀನಿ ನಾನು, ಅಂದರೆ ಬಿಲ್ಲಿಗೆ ಕೊಟ್ಟಿದ್ದೀನಿ. ಆ ಥರನೂ ಮಾಡಿದ್ದೀನಿ. ಸಮ್ಟೈಮ್ಸ್ ಅದೆಲ್ಲ ನನಗೆ ಒಂಥರ ಅನಿಸುತ್ತೆ. ಬಟ್ ನಾನೇನೋ ನಾಚ್ಕೊಳ್ಳಲ್ಲ. ನನಗೇನು ತಿನ್ನಬೇಕು ಅಂತ ಅನಿಸುತ್ತೋ ನಾನು ಎಲ್ಲರ ಮುಂದೆ ಅದೇ ಥರನೇ ತಿನ್ಕೊಂಬಿಡ್ತೀನಿ. ಇವಾಗ ಎಲ್ಲ ಕಾರಲ್ಲೆಲ್ಲ ಇಟ್ಕೊಂಡು ಹೋಗೋದಷ್ಟೇ. ಎಲ್ಲ ಐಟಮ್ಸ್ಗಳನ್ನೆಲ್ಲ ಕಾರೊಳಗೆ ಇಟ್ಬಿಡೋದು, ಇಟ್ಟು ಹೋಗೋದಷ್ಟೇ. ನಮ್ಮ ಮನೆಯಿಂದ ತುಂಬ ಹತ್ರನೇ ಇತ್ತು, ಹಾಗಾಗಿ ಬಂದ್ವಿ ನಾನು ಸೋಮು ಇಬ್ಬರೇ. ಆ್ಯಂಡ್ ನೀವು ಕೇಳ್ತಾ ಇದ್ದೀರಾ ರಾಗಿ ಸರಿ ಎಲ್ಲ ಮಾಡೋದು ಹೇಗೆ ತೋರಿಸಿ ಅಂತ. ನಾನು ತೋರಿಸ್ತೀನಿ ನಿಮಗೆ. ಅವಳಿಗೆ ನಾನು ಅನ್ನನೇ ತಿನ್ನಿಸ್ತಾ ಇದ್ದೀನಿ. ಇನ್ನು ಸರಿ ಏನಕ್ಕೆ ಅಂದ್ಬಿಟ್ಟು ನಾನು ಜಸ್ಟ್ ಅವಾಯ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗಾಗಿ ಇವಾಗ ಗೊಂಬೆಗೆ ಗ್ರೂಮಿಂಗ್ ಸೆಕ್ಷನ್ ನಡೀತಾ ಇದೆ ನೋಡಿ. ಇವಾಗ ಎಷ್ಟು ನೀಟಾಗಿ ಕುತ್ಕೊಂಡು ಮಾಡಿಸ್ಕೊತಾಳೆ. ನೇಲ್ ಕಟ್ಟಾಗಿದೆ, ಇವಾಗ ಅದನ್ನು ಬಫರ್ ಮಾಡ್ತಾಯಿದ್ದೀನಿ ನಾನು. ಈ ಮಕ್ಳದ್ದು ನೇಲ್ ಎಷ್ಟು ಶಾರ್ಪಾಗಿರುತ್ತೆ ಗೊತ್ತಾ, ಗಿಂಟಿದ್ರೆ ಒಳ್ಳೆ ರಕ್ತನೇ ಬರುತ್ತೇನೋ ಅನ್ನೋ ಥರ ಶಾರ್ಪಾಗಿರುತ್ತೆ. ಮತ್ತು ಮುಖ ಎಲ್ಲ ಪರ್ಚ್ಕೊಂಡ್ಬಿಡ್ತವೆ, ಕಿವಿ ಎಲ್ಲ ಕಿತ್ಕೊಂಡು ಕಿವಿ ಒಳಗೆಲ್ಲ ಗಾಯ ಮಾಡ್ಕೊಂಡಿದ್ಲು ಇವಳು. ಅದಕ್ಕೆ ಎಲ್ಲ ನೀಟಾಗಿ ಕಟ್ ಮಾಡಿ ಫುಲ್ಲು ಬಫರ್ ಮಾಡ್ತಾಯಿದ್ದೀನಿ. ಈ ನೇಲ್ ಕಿಟ್ನ ನಾನು ಎಲ್ಲಿ ತೊಗೊಂಡೆ ಅಂದರೆ ನಮ್ಮ ಮನೆ ಹತ್ರ ಒಂದು ಮೆಡಿಕಲ್ ಶಾಪ್ ಇತ್ತು, ಅಲ್ಲಿ ತೊಗೊಂಡಿದ್ದು. ಅದರಲ್ಲಿ ಎಲ್ಲ ಸೆಟ್ಟೇ ಇತ್ತು ಕಂಪ್ಲೀಟಾಗಿ, ಅಲ್ಲಿ ತೊಗೊಂಡಿದ್ದು ನಾನು. ಅಮೆಝಾನಲ್ಲೂ ಸಿಗುತ್ತೆ, ನೀವು ಚೆಕ್ ಮಾಡಿ ಒಂದು ಸಲ. ಜೋಳ ತೊಗೊಂಡು ಬಂದಿದ್ದೆ, ಮೋರಿಗೆ ಹೋಗಿದ್ನಲ್ಲ ಅಲ್ಲಿಂದ ಜೋಳ ತೊಗೊಂಡು ಬಂದಿದ್ದೆ. ಅದನ್ನು ಬೇಯಿಸ್ಕೊಂಡು ತಿಂತಾಯಿದ್ದೀವಿ ಎಲ್ಲರೂ. ನಾನು ಹೊರಗಡೆನೇ ಕುತ್ಕೊಳ್ಳೋಕೆ ಇಷ್ಟಪಡ್ತೀನಿ, ಬಿಕಾಸ್ ತುಂಬ ಬಿಸಿಲು, ಗಾಳಿ ಚೆನ್ನಾಗಿ ಬೀಸುತ್ತೆ, ಅದಕ್ಕೋಸ್ಕರ. ನಿಮಗೆ ಯಾವ್ಯಾವ ಊರಲ್ಲಿ ಇವಾಗ ಮಳೆ ಬರ್ತಾ ಇದೆ, ನನ್ನ ವೀಡಿಯೋಸ್ನ ನೋಡ್ತಿರೋರು, ನಿಮ್ಮ ಊರಲ್ಲಿ ಮಳೆ ಬರ್ತಿದೆಯಾ, ಇಷ್ಟು ಬಿಸಿಲಿದೆಯಾ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆಯಿತಾ. ನೋ ಗೊದ್ದಾಡ್ಯಕ್ಕೆ ಹೋಗ್ತಿದ್ದಾಳೆ. ಗೊದ್ದ ಹಿಡಿಯೋದು, ಆಮೇಲೆ ಕೀಕಿ ಬುಜ್ಜಿದು ಕೂದಲು ಎಳಿಯೋದು ಎಲ್ಲ ಮಾಡ್ತಾಳ ತುಂಟಿ. ಹಾಂ, ಜೋರಾಗಿ ಮಳೆ ಬಂದು ಹೋಯ್ತು ಮಧ್ಯಾಹ್ನ. ಸಂಜೆ ಬಿಸಿ ಬಿಸಿ ಕಾಫಿ, ಮಧ್ಯಾಹ್ನ ಬೋಂಡಾನೇ ಮಾಡ್ಕೊಂಡು ತಿಂದ್ವಿ. ಸಂಜೆ ಬಿಸಿ ಬಿಸಿ ಕಾಫಿ ಜೊತೆಗೆ ಚಿಪ್ಸು, ಒಳ್ಳೆ ಜೋಳ. ಏನು ಕಾಂಬಿನೇಷನ್ ಅಂತ ಹೇಳ್ತೀರಾ? ಅಮೇಝಿಂಗ್. ಸಿಕ್ಕರು ಎಳಿತಾಳೆ. ನಾನು ಅದು ಫಿನಿಷ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಮತ್ತು ನೆಕ್ಸ್ಟ್ ಡೇ ನಮಗೆ ಹೊರಗಡೆ ಹೋಗೋಕ್ಕಿತ್ತು. ಪಾಪಕ್ಕೆ ಸ್ವಲ್ಪ ಆಟ ಸಾಮಾನು ತೊಗೊಂಡು ಬರೋಣ ಅಂತ. ಬಿಕಾಸ್ ಇವಾಗ ತುಂಬ ಅದು ಇದು ಏನು ಸಿಕ್ಕಿದ್ರು ಎಳಿತಾಳೆ. ಮತ್ತು ಸೋಮು ಕೆಲಸ ಮಾಡೋಕ್ಕೆ ಬಿಡಲ್ಲ, ಲ್ಯಾಪ್ಟಾಪೆಲ್ಲ ಎಳಿತಾಳೆ. ಅದಕ್ಕೆ ಲ್ಯಾಪ್ಟಾಪ್ ಥರದ್ದೇ ಏನಾದರೂ ಸಿಗುತ್ತಾ ನೋಡ್ಕೊಂಬರೋಣ ಬಾ ಅಂತ ಸೋಮು ಕರ್ಕೊಂಡು ಬಂದಿದ್ದಾರೆ ನೋಡಿ ಗಿಫ್ಟ್ ಶಾಪಿಗೆ, ಶಿವಮೊಗ್ಗದಲ್ಲೇ. ಎನಿವೇಸ್ ಅವಳಿಗೊಂದು ಲ್ಯಾಪ್ಟಾಪ್ ಸಿಕ್ತು, ಬಟ್ ಅವಳಿಗೆ ಸ್ಕ್ರೀನ್ ಕಾಣಲ್ಲ ಅದರಲ್ಲಿ, ಬರೀ ಏನಾದರೂ ನಂಬರ್ ಒತ್ತಿದ್ರೆ ಮಾತ್ರ ಬರುತ್ತಲ್ಲ ಆ ಥರದ್ದು ಸಿಕ್ತು ನಮಗೆ. ಅವಳಿಗೆ ಅದೊಂದು ಚೂರು ಇಷ್ಟನೇ ಆಗಿಲ್ಲ. ಒಂದೊಂದು ಸರಿ ಇಷ್ಟಪಡ್ತಾಳೆ ಮ್ಯೂಸಿಕ್ ಬಂದಾಗ ಅಷ್ಟೇ. ಆ ಥರ ಮಕ್ಕಳು ಬೇಗ ಲೈಟ್ಗೆ ಅಟ್ರ್ಯಾಕ್ಟ್ ಆಗ್ತವೆ ನೋಡಿ, ಅವಕ್ಕೆ ಗೊತ್ತಾಗತ್ತೆ. ಮೋಸ್ಟ್ಲಿ ಹೋಟೆಲಿದ್ದಾಗಿಂದನೇ ಕಲ್ತ್ಕೊಂಬಂದಿರ್ತವೆ ಅಂತ ಅನಿಸುತ್ತೆ. ಯಾವ್ದು ಲೈಟು, ಯಾವ್ದು ನಮಗೆ ಫೇಕಾಗಿ ಕೊಡ್ತಿದ್ದಾರೆ ಎಲ್ಲನೂ ಗೊತ್ತಾಗುತ್ತೆ ಮಕ್ಕಳಿಗಂತೂ, ಅಷ್ಟು ಶಾರ್ಪು.
ಅಲ್ಲಿಂದ ಮುಗಿಸ್ಕೊಂಡು ಒಂದೇ ಒಂದೊಳಗೆ ಆಟ ಸಾಮಾನು ತೊಗೊಂಡು ಇವಾಗ ಮತ್ತೆ ನಾವು ಪಂಚತರ ಹತ್ರ ಬಂದ್ವಿ. ಪಂಚತರದಲ್ಲಿ ಐಸ್ ಕ್ರೀಮು ತಿಂದ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಏನಾದರೂ ತಣ್ಣಗೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ, ಅದಕ್ಕೆ ತಿಂದ್ಕೊಂಡು ಮನೆಗೆ ಹೋದ್ವಿ ಅಷ್ಟೇ. ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಸೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವೀಡಿಯೋಸ್ ನಿಮಗೆ ನೋಟಿಫಿಕೇಷನಾಗಿ ಬರ್ತಾ ಇರುತ್ತೆ. ಥ್ಯಾಂಕ್ ಯು, ಬಾಯ್.